ಪ್ರತಿಯೊಬ್ಬ ಹಿಂದೂ ಬಾಂಧವರಿಗೆ ಸಿಗಲಿ ಎಂದು ನಾವು ದೀಪ ಜ್ಯೋತಿಗೆ ಪ್ರಾರ್ಥನೆಯನ್ನು ಮಾಡುವ. ದೀಪ ಬೆಳಗಿಸಲು ಮೇಣದ ಬತ್ತಿಯನ್ನು ಉಪಯೋಗಿಸಬಾರದು ಹಾಗೂ ದೀಪಕ್ಕೆ ಎಣ್ಣೆಯನ್ನೇ ಹಾಕಬೇಕು. ಏಕೆಂದರೆ ನಾವು ವೇದ ಮಂತ್ರ ಪಠಣದೊಂದಿಗೆ ಪರಿಷತ್ತನ್ನು ಪ್ರಾರಂಭ ಮಾಡಲಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಧರ್ಮ ಸಂಸ್ಥಾಪನಾ ದೇವತ ಭಗವಾನ್ ಶ್ರೀಕೃಷ್ಣ ನನ್ನ ಗುರುಗಳು, ಸನಾತನ ಸಂಸ್ಥೆಯ ಸಂಸ್ಥಾಪಕರು ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ ಅಠವಳೆ ಇವರ ಚರಣಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೇನೆ. ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಸಂತರು ಸ್ವಾಮೀಜಿಯವರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇನೆ. ಅಲ್ಲದೆ ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರು, ಧರ್ಮ ಪ್ರೇಮಿಗಳು, ಇವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಬಂಧುಗಳೇ, ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ದೇವಸ್ಥಾನದ ಅಧಿವೇಶನ ನಡೀತಾ ಇದೆ. ಈಗಾಗಲೇ ದೇವಸ್ಥಾನದ ಈ ಒಂದು ಅಧಿವೇಶನದ ಉದ್ಘಾಟನೆ ಆಗಿದೆ. ಇದರಲ್ಲಿ ನಾವೆಲ್ಲ ಭಗವದ್ಭಕ್ತರು ಸಾಕ್ಷಿದಾರರಾಗಿದ್ದೇವೆ. ಈ ಒಂದು ಐತಿಕ ಕ್ಷಣ ಮುಂದೆ ನಮ್ಮ ದೇವಸ್ಥಾನಗಳು ಭಕ್ತರ ಕೈಗೆ ಸೇರಬೇಕು. ದೇವಸ್ಥಾನಗಳು ನಮ್ಮ ಧರ್ಮದ ಆಧಾರ ಸ್ತಂಭ ಇದೆ. ಅದಕ್ಕಾಗಿ ನಾವೆಲ್ಲ ಭಕ್ತರು ಒಂದು ಸೇರಿದ್ದೇವೆ. ರಾಜ್ಯದ ಮೂಲೆ ಮೂಲೆಯಿಂದ ತಾವೆಲ್ಲರೂ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಇನ್ನೊಮ್ಮೆ ನಾನು ಮನಪೂರ್ವಕ ಸ್ವಾಗತಿಸುತ್ತೇನೆ. ಬಂಧುಗಳೇ, ದೇವಾಲಯ ಅಂದರೆ ದೇವಸ್ಥಾನ ಅಥವಾ ದೇವರ ಮನೆ ಅಂತ ಹೇಳಬಹುದು. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದಾದರೆ ದೇವಾಲಯ ಅಂದರೆ ಸಾಕ್ಷಾತ್ ಭಗವಂತನ ವಾಸ, ಅಂದರೆ ಪವಿತ್ರ ಸ್ಥಾನ. ಇತ್ತೀಚೆಗೆ ಪುಣೆಯ ಹಿರಿಯ ವಿಜ್ಞಾನಿಗಳಾದ ಪೂಜನೀಯ ಡಾಕ್ಟರ್ ರಘುನಾಥ ಶುಕ್ಲ ಇವರೊಂದು ಸಂಶೋಧನೆ ಪ್ರಕಾರ ಈ ರೀತಿ ಹೇಳಿದ್ದಾರೆ: ಮಂತ್ರ ಮತ್ತು ಮಂದಿರ ಇವು ರೋಗ ಅಂದರೆ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿಯ ಮೂಲ ಕೇಂದ್ರ ಆಗಿದೆ ಅಂತ ಹೇಳಿದ್ದಾರೆ. ಇದು ಹೆಚ್ಚಿನವರಿಗೆ ಅನುಭವ ಇದೆ. ಕೆಲವು ಸಲ ನಾವು ಮದ್ದು ತಗೊಂಡ್ರೆ ಗುಣ ಆಗಿರಲಿಲ್ಲ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅಥವಾ ಕೆಲವು ಉಪಾಸನೆಯನ್ನು ಮಾಡಿದ್ರಿಂದ ಆ ಕಾಯಿಲೆ ಗುಣ ಆಗಿದೆ ಅಂತ ಇದನ್ನವರು ಸಂಶೋಧನೆ ಮಾಡಿ ಕೂಡ ಹೇಳಿದ್ದಾರೆ. ಬಂಧುಗಳೇ, ಇಂದಿನ ಒತ್ತಡಮಯ ಜೀವನಗಳಲ್ಲಿ ಹಿಂದೂಗಳಿಗೆ ಉಚಿತವಾಗಿ ಮನಃಶಾಂತಿ ಸಿಗುವುದಂತಂದರೆ ಅದು ದೇವಸ್ಥಾನದಿಂದ. ಆನಂದ ಪ್ರಾಪ್ತಿಯ ಆಂತರಿಕ ಸೆಳೆತದಿಂದ ಭಗವಂತನೊಟ್ಟಿಗೆ ಅನುಸಂಧಾನ ನಾವು ಮಾಡೋದಿದ್ರೆ ಅದರ ಒಂದು ಸ್ಥಳ ಅಂತ ಹೇಳಿದ್ರೆ ಅದು ದೇವಸ್ಥಾನ. ಇವತ್ತು ನಮ್ಮ ಜೀವನದಲ್ಲಿ ಸುಖ ದುಃಖಗಳು ಇದೆಲ್ಲ ಬರ್ತಾ ಇದೆ. ಅದನ್ನು ನಾವು ಭಗವಂತನ ಚರಣಗಳಲ್ಲಿ ಅರ್ಪಿಸಿದರೆ ಅವುಗಳನ್ನು ಎದುರಿಸುವ ಪ್ರೇರಣೆ ಮತ್ತು ಶಕ್ತಿ ನಮಗೆ ದೇವಸ್ಥಾನದಿಂದ ಸಿಗ್ತಾ ಇದೆ. ಇದು ನಮ್ಮೆಲ್ಲರ ಅನುಭವ ಇದೆ. ಇದು ಕೇವಲ ವೈಯಕ್ತಿಕ ಜೀವನದಲ್ಲಿ ಮಾತ್ರ ಅಲ್ಲ, ಇತ್ತೀಚೆಗೆ ನಮಗೆಲ್ಲರಿಗೂ ಗೊತ್ತಿದೆ, ಸಾಮಾಜಿಕ ಜೀವನದಲ್ಲಿ ಉತ್ತರಾಖಂಡದಲ್ಲಿ ಸೊರಂಗ ಮಾರ್ಗವನ್ನು ಮಾಡಿದರು. ಆ ಸಮಯದಲ್ಲಿ 41 ಜನ ಆ ಸೊರಂಗ ಮಾರ್ಗದಲ್ಲಿ ಸಿಕ್ಕಾಕೊಂಡರು. ಸೊರಂಗ ಮಾರ್ಗವನ್ನು ಕೊರಿಲಿಕ್ಕೆ ಅಲ್ಲಿಯ ಆಡಳಿತವು ನಿರ್ಣಯ ತಗೊಂಡಿತು. ಆ ಸಮಯದಲ್ಲಿ ಅಲ್ಲಿ ಒಂದು ಸ್ಥಾನ ದೇವತೆಯನ್ನು ಕೆಡವಿತು. ಅದರ ಪರಿಣಾಮ ಈ ದುರಂತವನ್ನು ಅನುಭವಿಸಬೇಕಾಯಿತು. ಯಾವಾಗ ಇದು ಗೊತ್ತಾಯಿತು, ಅದೇ ಜಾಗದಲ್ಲಿ
ಆ ದೇವಸ್ಥಾನವನ್ನು ನಿರ್ಮಿಸಿ ಸ್ಥಾಪಿಸಿ ಪ್ರಾರ್ಥನೆಯನ್ನು ಮಾಡಿದರು. ಆ ಸಮಯದಲ್ಲಿ ಅಲ್ಲಿ ಸಿಕ್ಕಾಕೊಂಡವರು ಬಿಡುಗಡೆ ಆದರು. ಅಂದರೆ ಬಂಧುಗಳೇ, ಮನುಷ್ಯ ಎಷ್ಟೇ ಬುದ್ಧಿವಂತನಾದರೂ ದೇವರ ಕೃಪೆ ಇಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಈ ಪ್ರಸಂಗದಿಂದ ಕಲಿಬೋದು. ನಮಗೆ ಅನೇಕ ಅನುಭವಗಳಿದೆ, ಅನುಭೂತಿಗಳು ಬಂದಿದೆ. ದೇವರ ಕೃಪೆಯಿಂದ ಏನೇನೋ ನಮಗೆ ಅನುಭೂತಿ ಬಂದಿದೆ ಅಂತ ಎಲ್ಲರೂ ಅದನ್ನು ಅನುಭವ ಮಾಡಿದ್ದೇವೆ. ಇದು ಕೇವಲ ಹಿಂದೂಗಳಿಗೆ ಮಾತ್ರ ಈ ದೇವಸ್ಥಾನದಿಂದ ಲಾಭ ಆಗಿದೆ ಹಾಗೆ ಇಲ್ಲ, ವಿದೇಶದವರಿಗೂ ಅನೇಕ ಪ್ರೇರಣೆ ಇದರಿಂದ ಸಿಕ್ಕಿದೆ. ಇದಕ್ಕೊಂದು ಜ್ವಲಂತ ಉದಾಹರಣೆಯನ್ನು ನಾನು ಕೊಡ್ಬೋದು. ಪ್ರಖ್ಯಾತ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಅಂತ ನಾವು ಹೇಳ್ತೇವೆ. ಅದರ ಸಂಸ್ಥಾಪಕರು ಮಾರ್ಕ್ ಜುಕರ್ಬರ್ಗ್. ದೇವಸ್ಥಾನ ಅಥವಾ ದೇವರ ಪ್ರೇರಣೆಯಿಂದ, ಶಕ್ತಿಯಿಂದ ಇವತ್ತು ನಿರ್ಮಾಣ ಆಗಿದೆ ಬಂಧುಗಳೇ. ಕೇವಲ ವೈಯಕ್ತಿಕ ರೀತಿಯಲ್ಲೆಲ್ಲ, ಇವತ್ತು ದೇವಸ್ಥಾನಗಳಿಂದಲೇ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಜೋಪಾಸನೆಯಾಗಿ ಇವತ್ತು ಸಂವರ್ಧನೆ ನಡೀತಾ ಇದೆ. ಅಥವಾ ಕಾರ್ಯಕರ್ತರಿರ್ಬೋದು. ಆದರೆ ನಿಮ್ಮೆಲ್ಲರನ್ನು ನೋಡುವಾಗ ನನಗೆ ಅನ್ನಿಸ್ತದೆ, ತಾವೆಲ್ಲರೂ ದೇವಸ್ಥಾನದಲ್ಲಿರುವ ದೇವರ ಪ್ರತಿನಿಧಿಗಾಗಿ ಇಲ್ಲಿ ಬಂದಿದ್ದೀರಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಬಂಧುಗಳೇ, ಈ ದೇವಸ್ಥಾನದ ಅಧಿವೇಶನ 2 ದಿನ ನಡೀಲಿಕ್ಕಿದೆ, ಇವತ್ತು ಮತ್ತು ನಾಳೆ. ಇದರಲ್ಲಿ ದೇವಸ್ಥಾನದ ಉತ್ತಮ ವ್ಯವಸ್ಥಾಪನೆ ಹೇಗೆ ಮಾಡಬಹುದು, ಇವತ್ತು ಅನೇಕ ದೇವಸ್ಥಾನಗಳನ್ನು ಸರ್ಕಾರ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ, ಅದನ್ನು ಹೇಗೆ ಮುಕ್ತ ಮಾಡಬಹುದು, ಇದಕ್ಕೆ ಅನೇಕ ರೀತಿಯ ಪ್ರಶ್ನೆಗಳು ತಮ್ಮಲ್ಲಿರ್ಬೋದು. ಅದಕ್ಕೆ ಪರಿಹಾರ ಉಪಾಯ ಏನು, ಅದರ ಬಗ್ಗೆಯೂ ಇಲ್ಲಿ ಚರ್ಚೆ ಆಗಲಿಕ್ಕಿದೆ. ಅನೇಕ ದೇವಸ್ಥಾನಗಳನ್ನು ಅನಧಿಕೃತ ದೇವಸ್ಥಾನ ಅಂತೇಳಿ ಧ್ವಂಸ ಕೂಡ ಮಾಡಲಾಯಿತು. ಇಂತಹ ಧ್ವಂಸ ಮಾಡುವ ವ್ಯವಸ್ಥೆಗೆ ನಾವು ತಡೆ ಒಡ್ಡಬೇಕಾಗಿದೆ, ಅದರಿಂದ ರಕ್ಷಣೆ ಮಾಡಬೇಕಾಗಿದೆ. ನಮ್ಮ ದೇವಸ್ಥಾನಗಳನ್ನು ಅಧಿಕೃತ ಮಾಡಬೇಕಾಗಿದೆ ಬಂಧುಗಳೇ, ಅದರ ಬಗ್ಗೆಯೂ ಚರ್ಚೆ ಆಗಲಿಕ್ಕಿದೆ. ಇವತ್ತು ದೇವಸ್ಥಾನದಲ್ಲಿರುವ ವಿಶ್ವಸ್ತರು ಮತ್ತು ಪುರೋಹಿತರು, ಇವರ ಸಮನ್ವಯತೆ ಹೇಗಿರಬೇಕು, ಅವರಿಗೆ ಏನೇನು ಅಡಚಣೆಗಳು ಬರ್ತದೆ, ಅದಕ್ಕೆ ಉಪಾಯ ಯೋಜನೆಗಳು, ಅದರ ಬಗ್ಗೆಯೂ ಚರ್ಚೆ ಆಗಲಿಕ್ಕಿದೆ. ಭಕ್ತರಿಗೆ ಮೂಲ ಸೌಕರ್ಯಗಳನ್ನು ನಾವು ಕಲ್ಪಿಸಿಕೊಡ್ಬೇಕಾಗಿದೆ ದೇವಸ್ಥಾನದಲ್ಲಿ, ಅದರ ಬಗ್ಗೆಯೂ ಚರ್ಚೆ ಆಗಲಿಕ್ಕಿದೆ ಬಂಧುಗಳೇ. ನಮ್ಮ ಧರ್ಮದ ಈ ಪ್ರಚಾರ ಈ ದೇವಸ್ಥಾನಗಳಿಂದ ಆಗಬೇಕಾಗಿದೆ. ಧರ್ಮ ಶಿಕ್ಷಣ ಅಂತ ಹೇಳ್ತೇವೆ, ಅದನ್ನು ಹೇಗೆ ಮಾಡ್ಬೋದು, ಅದರ ಬಗ್ಗೆ ನಾವು ವಿಷಯ ತಿಳ್ಕೊಳ್ಳಿಕ್ಕಿದ್ದೇವೆ. ನಮ್ಮ ದೇವಸ್ಥಾನಗಳ ಮೇಲಿನ ಇಸ್ಲಾಮಿಕ್ ಆಕ್ರಮಣಗಳನ್ನು ನಾವು ಕಾನೂನು ರೀತಿಯಲ್ಲಿ ತಡಿಬೇಕಾಗಿದೆ. ದೇವಸ್ಥಾನಗಳ ಆಡಳಿತ, ಆರ್ಥಿಕ ವ್ಯವಸ್ಥೆ ಅಥವಾ ದೇವಸ್ಥಾನಗಳ ಜೀರ್ಣೋದ್ಧಾರದ ಬಗ್ಗೆ, ಆಡಳಿತ ಮತ್ತು ಅಲ್ಲಿರುವ ಪುರೋಹಿತರ ಸಮಸ್ಯೆಗಳು, ಈ ಎಲ್ಲ ವಿಷಯದ ಬಗ್ಗೆ ನಮಗೆ ಇಲ್ಲಿ ತುಂಬ ಅನುಭವ ಮಾಡಲಿಕ್ಕಿದ್ದೇವೆ, ನಾವು ಕಲೀಲಿಕ್ಕಿದ್ದೇವೆ. ಇಷ್ಟು ಮಾತ್ರ ಅಲ್ಲ, ಈ ದೇವಸ್ಥಾನದಲ್ಲಿ ಉತ್ತಮ ನಿರ್ವಹಣೆ ಮಾಡಿದಂತಹ ಕೆಲವು ದೇವಸ್ಥಾನಗಳು ಅವರ ಅನುಭವವನ್ನು ಹೇಳಲಿಕ್ಕಿದ್ದಾರೆ. ದೇವಸ್ಥಾನದ ಹಿತದೃಷ್ಟಿಯಿಂದ ಉತ್ತಮ ಕಾರ್ಯಗಳಾಗಿದೆ, ಅದು ಕಲಿಬೋದು. ಅಥವಾ ನಮ್ಮ ದೇವಸ್ಥಾನದ ರಕ್ಷಣೆಗಾಗಿ ಯಾವ ರೀತಿ ಪ್ರಯತ್ನ ಮಾಡಿದ್ದಾರೆ, ಅವರ ಅನುಭವಗಳನ್ನು ಕೂಡ ನಾವು ಕಲಿಯೋಣ. ಬಂಧುಗಳೇ, ಇದೆಲ್ಲ ನಾವು ಇಲ್ಲಿ ಏನೇನು ಚರ್ಚೆಗಳಾಗ್ತಾ ಇದೆ ಅದೆಲ್ಲವನ್ನು ತಾವು ಬರೆದಿಟ್ಕೊಳ್ಳಿ. ತಮ್ಮ ತಮ್ಮ ಕ್ಷೇತ್ರಕ್ಕೆ ಹೋದ ನಂತರ ತಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಅಳವಡಿಸ್ಬೋದು ಅದು ಇಲ್ಲಿಂದ ಕಲೀಲಿಕ್ಕಿದೆ. ಅದಕ್ಕೆ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡೋದಂತ ಹೇಳಿದ್ರೆ, ಇಲ್ಲಿ ಏನು ನಡೀತಾ ಇದೆ ಅದನ್ನು ಬರೆದಿಟ್ಕೊಳ್ಳಿ ಅಂತೇಳಿ ವಿನಂತಿ ಮಾಡ್ತೇನೆ. ಇವತ್ತು ಈ ಒಂದು ಅಧಿವೇಶನಕ್ಕೆ ಚಾಮರಾಜನಗರದಿಂದ ಹಿಡಿದು ಬೀದರ್ ತನಕ, ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ದೇವಸ್ಥಾನದ ವಿಶ್ವಸ್ತರು, ಪುರೋಹಿತರು ಬಂದಿದ್ದಾರೆ. ಅದರಿಂದ
ನಾವು ನಮ್ಮಲ್ಲಿ ಒಂದು ಬಾಂಧವ್ಯ ನಿರ್ಮಾಣ ಆಗಲಿಕ್ಕೆ ಊಟದೊತ್ತಿಗೆ ಇರ್ಬೋದು ಅಥವಾ ಇಲ್ಲಿ ಫ್ರೀ ಇರುವಾಗ ಇರ್ಬೋದು, ನಾವು ಅನೌಪಚಾರಿಕವಾಗಿ ಚರ್ಚೆ ಮಾಡುವ ಈ ಚರ್ಚೆಯನ್ನು ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಯಾವುದೇ ಸಂಘಟನೆಯು ಒಂದು ಬ್ಯಾನರ್ ಅಡಿಯಲ್ಲಿ ನಡೆಯುವುದಿಲ್ಲ. ಆದರೆ ಅದು ಪರಸ್ಪರ ಮನಸ್ಸಿನಿಂದ ಮಿಲನ ಆಗಬೇಕು. ಅದಕ್ಕಾಗಿ ಪುನಃ ಇದನ್ನು ವಿನಂತಿ ಮಾಡ್ತೇವೆ, ಒಬ್ಬರನ್ನೊಬ್ಬರು ಅನೌಪಚಾರಿಕ ಮಾತಾಡುವ. ನಮ್ಮ ಸಂತರು, ಸಂತ ತುಕಾರಾಮ ಮಹಾರಾಜರು ಅವರೊಂದು ವಾಕ್ಯವನ್ನು ಹೇಳಿದರು, ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಿಕೊಂಡು ನಾವೆಲ್ಲರೂ ಸುರಕ್ಷಿತರಾಗೋಣ ಅಂತೇಳಿ. ಅದು ಸಂತರ ಮಾತು. ನಾವೆಲ್ಲರೂ ದೇವಸ್ಥಾನದ ವಿಶ್ವಸ್ತರಿದ್ದೇವೆ, ದೇವಸ್ಥಾನದ ನಿರ್ಮಾಪಕರಿದ್ದೇವೆ. ನಾವೆಲ್ಲರೂ ಒಬ್ಬರೊಬ್ಬರು ಬಾಂಧವ್ಯ ಆದರೆ ನಮ್ಮ ದೇವಸ್ಥಾನದ ಸುರಕ್ಷತೆಯನ್ನು ಹೇಗೆ ಮಾಡಬಹುದು, ವ್ಯವಸ್ಥಾಪನೆಯನ್ನು ಉತ್ತಮ ರೀತಿಯಲ್ಲಿ ಹೇಗೆ ಮಾಡಬಹುದು, ಇದು ಇಲ್ಲಿ ನಮಗೆ ಕಲೀಲಿಕ್ಕೆ ಸಿಗ್ತದೆ ಬಂಧುಗಳೇ. ಕೊನೆಯದಾಗಿ, ನೀವೆಲ್ಲರೂ ಬೇರೆ ಬೇರೆ ಕಡೆಯಿಂದ, ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿದ್ದೀರಿ. ನಿವಾಸ ವ್ಯವಸ್ಥೆಯಲ್ಲಿ, ಭೋಜನ ವ್ಯವಸ್ಥೆಯಲ್ಲಿ ಇರ್ಬೋದು, ವಾಹನ ವ್ಯವಸ್ಥೆಯಲ್ಲಿ ಇರ್ಬೋದು, ಏನಾದರೂ ಅಡಚಣೆಗಳು ಬಂದಿರ್ಬೋದು, ಕೊರತೆ ಆಗಿರ್ಬೋದು. ನಮ್ಮೆಲ್ಲರನ್ನು ನೀವು ಅರ್ಥ ಮಾಡ್ಕೊಳ್ತೀರಿ. ಯಾಕಂದರೆ ಇದು ದೊಡ್ಡ ಕಾರ್ಯಕ್ರಮ ಇದೆ, ಇಡೀ ಕರ್ನಾಟಕದಿಂದ ಕರೆದಿದ್ದೇವೆ, ದೊಡ್ಡ ಆಯೋಜನೆ ಇದೆ. ಇದು ಮೊದಲ ಬಾರಿ ಮಾಡ್ತಾ ಇದ್ದೇವೆ. ಇಲ್ಲಿ ಏನೇ ಕುಂದು ಕೊರತೆ ಇದ್ದರೂ ನೀವು ನಮ್ಮನ್ನು ಅರ್ಥ ಮಾಡಿಕೊಳ್ಬೇಕು. ಅಷ್ಟು ಮಾತ್ರ ಅಲ್ಲ ಬಂಧುಗಳೇ, ಇದು ಈಗ ಪ್ರಾಥಮಿಕವಾಗಿ ನಾವು ಶುರು ಮಾಡಿದ್ದೇವೆ. ಇನ್ನು ಮುಂದೆ ಅನೇಕ ಆಯೋಜನೆಗಳನ್ನು ಜಿಲ್ಲೆಯಲ್ಲಿ ಮಾಡಲಿಕ್ಕಿದ್ದೇವೆ. ನಮ್ಮ ಈ ಅಧಿವೇಶನಗಳು ಮುಂದೆ ಯಶಸ್ವಿಯಾಗಿ ಆಗಲಿಕ್ಕಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಹೇಳಿ ಇನ್ನೊಮ್ಮೆ ನಿಮ್ಮೆಲ್ಲರನ್ನು ನಾನು ಹಾರ್ದಿಕ ಸ್ವಾಗತ ಮಾಡ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ.